ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನನ್ನ ಹೆಸರು ರೇಣುಕಾ ಪಿ ಶೆಟ್ಟಿ. ನಾವು ಕನ್ನಡ ವ್ಯಾಕರಣದ ಬಗ್ಗೆ ತಿಳ್ಕೊಳ್ತಾ ಇದ್ದೆವು. ಈಗ ನಾವು ಹಿಂದಿನ ತರಗತಿಯಲ್ಲಿ ನೀವು ನಾಮಪದ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ. ಅದೇ ರೀತಿಯಾಗಿ ವಸ್ತುವಾಚಕದ ವಿಧಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗೆ ಅದರಲ್ಲಿ ಮುಖ್ಯವಾಗಿ ನಾವು ಸರ್ವನಾಮದ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಈಗ ಸರ್ವನಾಮ ಅಂತ ಹೇಳಿದ್ರೆ ಏನು ಎಂಬುದನ್ನು ತಿಳ್ಕೊಳ್ಳುವ. ನನಗೆ ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ. ಆ ಉದಾಹರಣೆ ಮೂಲಕ ಸರ್ವನಾಮ ಹೇಗೆ ಆಗ್ತದೆ ಎಂಬುದನ್ನು ತಿಳ್ಕೊಳ್ಳುವ. ಈಗ ನಾನು ಹೇಳುವುದಾದ್ರೆ, ಈಗ ರಾಮನು ಶಾಲೆಗೆ ಹೋದನು. ರಾಮನು ಶಾಲೆಗೆ ಹೋದನು. ಅದೇ ರೀತಿಯಾಗಿ ಶಿಕ್ಷಕರು ಪಾಠವನ್ನು ಮಾಡುತ್ತಾರೆ. ಶಿಕ್ಷಕರು ಪಾಠವನ್ನು ಮಾಡುತ್ತಾರೆ. ಅದೇ ರೀತಿಯಾಗಿ ರಾಜು ಊರಿಗೆ ಹೋದನು. ನೋಡಿ, ಇಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದ 3 ಅಂಶಗಳನ್ನು ನಾವು ವಾಕ್ಯದಲ್ಲಿ ಕಾಣ್ತೇವೆ. ಕರ್ತೃ, ಈಗ ಒಂದನೇ ಉದಾಹರಣೆ ತಗೊಂಡ್ರೆ ರಾಮನು ಶಾಲೆಗೆ ಹೋದನು. ಕರ್ತೃಪದ ಯಾವುದರಲ್ಲಿ? ಇದರಲ್ಲಿ ರಾಮ. ಅದೇ ರೀತಿಯಾಗಿ ಶಾಲೆಗೆ ಎನ್ನುವಂಥದ್ದು ಕರ್ಮಪದ, ಹೋದನು ಎನ್ನುವುದು ಕ್ರಿಯಾಪದ. ಹಿಂದಿನ ತರಗತಿಯಲ್ಲಿ ಹೇಳಿದೆ ನಾನು. ಈಗ ಇಲ್ಲಿ ನಾನು ಈ ವಾಕ್ಯವನ್ನು ಬದಲಾವಣೆ ಮಾಡಬಹುದು. ಹೇಗೆ ಬದಲಾವಣೆ ಮಾಡಬಹುದು? ಈಗ ರಾಮನು ಶಾಲೆಗೆ ಹೋದನು ಎನ್ನುವುದರ ಬದಲಾಗಿ ಅವನು ಶಾಲೆಗೆ ಹೋದನು. ಅವನು ಶಾಲೆಗೆ ಹೋದನು. ಅವನು ಶಾಲೆಗೆ ಹೋದನು. ಈಗ ಶಿಕ್ಷಕರು ಪಾಠವನ್ನು ಹೇಳಿದರು ಅಥವಾ ಮಾಡುತ್ತಾರೆ ಎನ್ನುವುದರ ಬದಲಾಗಿ ಅದರ ಬದಲಿಗೆ ಏನು ಬರಿಬಹುದು ನಾನು? ಅವರು ಪಾಠವನ್ನು ಮಾಡುತ್ತಾರೆ. ಅದೇ ರೀತಿಯಾಗಿ ರಾಜು ಊರಿಗೆ ಹೋದನು. ಅವನು ಊರಿಗೆ ಹೋದನು. ಇಲ್ಲಿ ಗಮನಿಸಬೇಕು ಏನು ಅಂತ ಹೇಳಿದರೆ, ಅವನು, ಅವರು, ಅವನು. ನೋಡಿ, ಇಲ್ಲಿಗ ಜಾನಕಿ ಶಾಲೆಗೆ ಹೋಗುತ್ತಾಳೆ, ಅದರ ಬದಲಿಗೆ ಅವಳು ಶಾಲೆಗೆ ಹೋಗುತ್ತಾಳೆ. ಅಲ್ಲಿ ಲಿಂಗಗಳನ್ನು ಕೂಡ ಈ ಒಂದು ಯಾವುದು ನಾಮಪದಕ್ಕೆ ಬದಲಾಗಿ ಉಪಯೋಗಿಸುವಂಥ ವಾಕ್ಯ ನಿರ್ಧರಿಸ್ತದೆ. ನೋಡಿ, ಇಲ್ಲಿ ನಾವಿನ್ನು ರಾಮನ ಬದಲಿಗೆ ಅವನು ಎನ್ನುವುದನ್ನು ಉಪಯೋಗಿಸಿದ್ದೇವೆ, ಶಿಕ್ಷಕರ ಬದಲಿಗೆ ಅವರು ಎನ್ನುವುದನ್ನು ಉಪಯೋಗಿಸಿದ್ದೇವೆ, ರಾಜು ಬದಲಿಗೆ ಅವನು ಎಂಬುದನ್ನು ಉಪಯೋಗಿಸಿದ್ದೇವೆ. ಏನಂತ ಹೇಳಿದರೆ, ಇಲ್ಲಿ ನಾವು ಗಮನಿಸಬೇಕು, ವಸ್ತುವಾಚಕಗಳಾದ ನಾಮಪದಗಳ ಸ್ಥಾನದಲ್ಲಿ ನಿಂತು ಅದನ್ನು ಬೋಧಿಸುವ ಶಬ್ದಗಳೆಲ್ಲ ಸರ್ವನಾಮಗಳು. ಅರ್ಥಾತ್ ಇಲ್ಲಿ ನಾಮಪದಕ್ಕೆ ಬದಲಾಗಿ ಬಳಸುವಂಥ ಪದಗಳಿಗೆ ಸರ್ವನಾಮ ಅಂಥೇಳಿ ಹೆಸರು. ಸರ್ವನಾಮ ಅಂತ ಹೇಳಿದರೆ ವಸ್ತುವಾಚಕಗಳಾದ ನಾಮಪದಗಳ ಸ್ಥಾನದಲ್ಲಿ ನಿಂತು ಅವನ್ನು ಬೋಧಿಸುವ ಶಬ್ದಗಳನ್ನೆಲ್ಲ ನಾವು ಸರ್ವನಾಮ ಅಂಥೇಳಿ ಕರಿತೇವೆ. ಸರ್ವನಾಮ ಅಂತ ಹೇಳಿದರೆ ಸರ್ವನಾಮ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ವಸ್ತುವಾಚಕಗಳಾದ ನಾಮಪದಗಳ ಸ್ಥಾನದಲ್ಲಿ ನಿಂತು ಅವನ್ನು ಬೋಧಿಸುವಂಥ ನಿಂತು ಅವನ್ನು ಬೋಧಿಸುವ ಅಂದರೆ ಬೋಧಿಸುವ ಅಂತ ಹೇಳಿದರೆ ಹೇಳುವ ಅಂತೇಳಿ ಅರ್ಥ. ಬೋಧಿಸುವ ಅಂದರೆ ಸೂಚಿಸುವ ಶಬ್ದಗಳೆಲ್ಲ ಸರ್ವನಾಮಗಳು. ಸರ್ವನಾಮಗಳು ಎನಿಸುತ್ತದೆ. ನೋಡಿ, ಇನ್ನೊಂದು ರೀತಿಯಲ್ಲಿ ಹೇಳ್ತೇನೆ ನಾನು. ಈಗ ಇನ್ನೊಂದು ಉದಾಹರಣೆ ಕೊಡುವ. ರಾಮನು ಕಾಡಿಗೆ ಹೋದನು. ಅವನ ಸಂಗಡ ಸೀತಾ ಲಕ್ಷ್ಮಣರು ಕಾಡಿಗೆ ಹೊರಟರು.
ಅವರು ಅಲ್ಲಿ ಪರ್ಣಶಾಲೆಯಲ್ಲಿ ವಾಸಿಸುತ್ತಿದ್ದರು. ನೋಡಿ, ರಾಮನು ಕಾಡಿಗೆ ಹೋದನು, ಅಲ್ಲಿ ಪೂರ್ಣವಾಗಿ ನಾಮಪದ ಉಪಯೋಗಿಸಿದ್ದಾರೆ. ಅವನ ಸಂಗಡ, ಅವನು ಎನ್ನುವಂತಹ ಪದ ನೋಡಿ. ಅದೇ ರೀತಿಯಾಗಿ ಅವರ ಅಲ್ಲಿ ಪರ್ಣಶಾಲೆಯಲ್ಲಿ ವಾಸಿಸುತ್ತಿದ್ದರು. ಅವರು ಅಲ್ಲಿ, ಅವರು, ಅವನು, ಅವರು. ಇಲ್ಲಿ ಅವನು, ಅವರು, ಅಲ್ಲಿ ಎನ್ನುವಂಥ ಶಬ್ದಗಳಿವೆಯಲ್ಲ, ಈ ಶಬ್ದಗಳು ನಾಮಪದದ ಸ್ಥಾನದಲ್ಲಿ ಬಳಸುವ ಬೇರೊಂದು ಬಗೆಯ ಶಬ್ದವಾಗಿದೆ. ಹೀಗೆ ವಸ್ತುವಾಚಕ ಸ್ಥಾನದಲ್ಲಿ ಅವಕ್ಕೆ ಬದಲಾಗಿ ಕೆಲವು ಬೇರೆ ಬಗೆಯ ಶಬ್ದಗಳನ್ನು ಪ್ರಯೋಗಿಸ್ತೇವೆ. ಇದನ್ನೇ ನಾವು ವಸ್ತುವಾಚಕದ ನಾಮಪದದ ಸ್ಥಾನದಲ್ಲಿ, ವಸ್ತುವಾಚಕಗಳ ನಾಮಪದ ಸ್ಥಾನದಲ್ಲಿ ಬದಲಾಗಿ ಬೇರೆ ಶಬ್ದವನ್ನು ಬಳಸ್ತೇವೆ ನಾವು. ಇದನ್ನೇ ನಾವು ಸರ್ವನಾಮ ಅಂತೇಳಿ ಕರಿತೇವೆ. ಉದಾಹರಣೆಯಾಗಿ ನಾವು ಅದು, ಇದು, ಯಾವುದು, ಎಲ್ಲ, ಏನು, ಅವನು, ಇವನು, ಇವಳು, ಅವಳು, ಯಾವನು, ತಾನು, ತಾವು, ನೀನು, ನೀವು, ಆವುದು, ಆರು, ಹೀಗೆ ಅನೇಕ ಪದಗಳಿದ್ದಾವೆ. ಇನ್ನೊಂದು ರೀತಿಯಲ್ಲಿ ನಾವು ಸರ್ವನಾಮವನ್ನು ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯೆ ಮಾಡಬಹುದು. ನಾಮಪದಕ್ಕೆ ಬದಲಾಗಿ ಬಳಸುವಂಥ ಪದಗಳಿಗೆ ಸರ್ವನಾಮ ಅಂತೇಳಿ ಕರಿತೇವೆ. ನಾಮಪದದ ಇದು ವಸ್ತುವಾಚಕದಲ್ಲಿ ನಾಮಪದ ಬರ್ತದೆ ನೋಡಿ. ನಾಮಪದಕ್ಕೆ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮ ಎನ್ನುತ್ತಾರೆ. ಅಲ್ಲಿ ಯಾವುದೆಲ್ಲ ಇರಬಹುದು? ಅವನು, ಉದಾಹರಣೆ ಅವನು, ಅವಳು, ಅವರು, ಅದು, ತಾವು, ತಾನು, ಏನು, ಯಾವುದು, ಹೀಗೆ ಇತ್ಯಾದಿ ಬಳಸ್ತಾರೆ. ಈ ರೀತಿಯಾಗಿ ಸರ್ವನಾಮ ಅಂತ ಹೇಳಿದರೆ ನಾಮಪದಕ್ಕೆ ಬದಲಾಗಿ ನಾಮಪದದ ಸ್ಥಾನದಲ್ಲಿ ನಿಂತು ಬೋಧಿಸುವಂಥದ್ದು. ಅದಕ್ಕೆ ಈಗ ಯಾವುದು ಈ ನಾಮಪದಕ್ಕೆ ಬದಲಾಗಿ ಉಪಯೋಗಿಸುವಂಥ ಸರ್ವನಾಮ ಪದ ಬಂದಾಗ ಈ ವಾಕ್ಯಕ್ಕೆ ಯಾವುದೇ ರೀತಿಯಾಗಿ ಚ್ಯುತಿಯಾಗುವುದಿಲ್ಲ, ಯಾವುದೇ ರೀತಿಯಾಗಿ ಹಾನಿಯಾಗುವುದಿಲ್ಲ, ಅದೇ ಅರ್ಥವನ್ನು ಕೊಡ್ತದೆ. ಇದನ್ನು ನಾವು ಸರ್ವನಾಮ ಅಂತೇಳಿ ಕರಿತೇವೆ. ಉದಾಹರಣೆಗೆ ಇನ್ನೆರಡು ಉದಾಹರಣೆ ಕೊಡ್ತೇನೆ. ಇವಳು ಯಾರು ಎನ್ನುವುದು, ಇವಳು ಅಲ್ಲಿ ಇರುವುದು, ಇವಳು ಯಾರು ಅಂತ ಕೇಳ್ತೇವೆ. ಇವಳು ಎನ್ನುವಂತಹ ಪದ ಇರಬಹುದು. ದೆಹಲಿ ಒಂದು ದೊಡ್ಡ ಪಟ್ಟಣ, ಅದು ಭಾರತದ ರಾಜಧಾನಿ, ಅದು ಎನ್ನುವಂಥದ್ದು ಸರ್ವನಾಮವಾಗಿದೆ. ಹಾಗೆ ಅವನು ನಮ್ಮ ಸ್ನೇಹಿತ, ಇಲ್ಲಿ ಅವನು ಎನ್ನುವಂಥದ್ದು ಸರ್ವನಾಮವಾಗಿದೆ. ಹೀಗೆ ಸರ್ವನಾಮ ಅಂತ ಹೇಳಿದರೆ ನಾಮಪದದ ಬದಲಾಗಿ ಬಳಸುವಂತಹ ಒಂದು ಪದವನ್ನು ನಾವು ಸರ್ವನಾಮ ಅಂಥೇಳಿ ನಾವು ಕರೀತೇವೆ. ಈಗ ನಾವು ಸರ್ವನಾಮದಲ್ಲಿ ಮುಖ್ಯವಾಗಿ 4 ವಿಧಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ದರ್ಶಕ ಸರ್ವನಾಮ, ಒಟ್ಟು 4 ಬಗೆಯ ಸರ್ವನಾಮಗಳು ಇದ್ದಾವೆ. ಸರ್ವನಾಮಗಳಲ್ಲಿ ಒಟ್ಟು 4 ವಿಧಗಳು: ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ ಮತ್ತು ದರ್ಶಕ ಸರ್ವನಾಮ. ಹಾಗಾದರೆ ಅವುಗಳ ಬಗ್ಗೆ ತಿಳ್ಕೊಳ್ಳುವ. ಸರ್ವನಾಮದ ವಿಧಗಳು 4 ಮುಖ್ಯವಾಗಿ. ಯಾವುದು ಅಂತ ಹೇಳಿದರೆ ಪುರುಷಾರ್ಥಕ ಸರ್ವನಾಮ. ಒಂದು ಪುರುಷಾರ್ಥಕ ಸರ್ವನಾಮ. ಪುರುಷಾರ್ಥಕ ಸರ್ವನಾಮ. ಎರಡನೇದು ಆತ್ಮಾರ್ಥಕ ಸರ್ವನಾಮ. ಮೂರನೇದು ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮ. ನಾಲ್ಕನೇದು, ಇದಕ್ಕೆ ಇನ್ನೊಂದು ಹೆಸರಿದೆ, ದರ್ಶಕ ಅಥವಾ ನಿರ್ದೇಶಾತ್ಮಕ ಅಂತೇಳಿ ಕರಿತೇವೆ. ದರ್ಶಕ ಸರ್ವನಾಮ. ಒಟ್ಟು 4 ಬಗೆಯ ಸರ್ವನಾಮಗಳಿದ್ದಾವೆ. ಹಾಗಾದರೆ ಒಂದೊಂದನ್ನೇ ಸ್ವಲ್ಪ ವಿವರವಾಗಿ ತಿಳ್ಕೊಳ್ತಾ ಹೋಗುವ. ಮೊದಲನೇದಾಗಿ ಪುರುಷಾರ್ಥಕ
ಸರ್ವನಾಮ. ಪುರುಷಾರ್ಥಕ ಸರ್ವನಾಮ ಅಂತ ಹೇಳಿದರೆ ಏನು ಎಂಬುದನ್ನು ತಿಳ್ಕೊಳ್ಳುವ. ನೋಡಿ, ಪುರುಷಾರ್ಥಕ ಸರ್ವನಾಮ 3 ಪುರುಷಗಳ ಲಿಂಗ ವಚನಗಳಿಗೆ ಅನುಗುಣವಾಗಿರ್ತದೆ. ಪುರುಷಾರ್ಥಕ ಸರ್ವನಾಮವು 3 ಪುರುಷಗಳ ಲಿಂಗ ವಚನಗಳಿಗೆ ಅನುಗುಣವಾಗಿ ಪಡುವಂತಹ ಸರ್ವನಾಮವಾಗಿರ್ತದೆ. ಈಗ ಉದಾಹರಣೆಯಾಗಿ ನಾವು ಇಲ್ಲಿ 3 ಯಾವುದು ಪುರುಷಾರ್ಥಕ ಸರ್ವನಾಮದಲ್ಲಿ 3 ವಿಧಗಳಿದ್ದಾವೆ. ಒಂದನೇದು ಉತ್ತಮ ಪುರುಷ, ಉತ್ತಮ ಪುರುಷ, ಉತ್ತಮ ಪುರುಷ, ಅದೇ ರೀತಿಯಾಗಿ ಮಧ್ಯಮ ಪುರುಷ, ಮಧ್ಯಮ ಪುರುಷ, ಹಾಗೆ ಪ್ರಥಮ ಪುರುಷ. ಈಗ ಪುರುಷಾರ್ಥಕ ಸರ್ವನಾಮದಲ್ಲಿ 3 ವಿಧಗಳು: ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ನೋಡಿ, ಇಲ್ಲಿ ಇದು ತುಂಬ ಪರೀಕ್ಷಾ ದೃಷ್ಟಿಯಿಂದ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇಲ್ಲಿಂದ ಒಂದು ಕ್ವಶನ್ ಯಾವಾಗಲೂ ಕೇಳ್ತಾರೆ. ನೋಡಿ, ಉತ್ತಮ ಪುರುಷ, ಉತ್ತಮ ಪುರುಷದಲ್ಲಿ ನಾವು ಮುಖ್ಯವಾಗಿ ನೋಡುವಂಥದ್ದು ಏನು ಅಂತ ಹೇಳಿದರೆ, ಅಲ್ಲಿ ಬಳಸಲ್ಪಡುವಂತಹ ಸರ್ವನಾಮಗಳು ಏಕವಚನದಲ್ಲಿ ಏನು ಬಳಸ್ತೇವೆ, ಬಹುವಚನದಲ್ಲಿ ಏನು ಬಳಸ್ತೇವೆ ಎಂಬುದನ್ನು ತಿಳ್ಕೊಳ್ಬೇಕು. ಈಗ ಏಕವಚನದಲ್ಲಿ ಬಳಸುವಂತಹ ಏನು ಪ್ರಥಮ ಪುರುಷದಲ್ಲಿ ಏನನ್ನು ಬಳಸ್ತೇವೆ ಅಂತ ಹೇಳಿದರೆ, ನಾನು, ನಾನು, ನನ್ನ, ನಾನು, ನನ್ನ, ನಾನು ವ್ಯಂಜನ, ನಾನು, ನನ್ನ ಏಕವಚನದಲ್ಲಿ ಬಳಸ್ತೇವೆ ಸರ್ವನಾಮವನ್ನು. ಅದೇ ರೀತಿಯಾಗಿ ಬಹುವಚನದಲ್ಲಿ ನಾವು, ನಮ್ಮ, ನಾವು, ನಾವು, ನಮ್ಮ. ಏಕವಚನದಲ್ಲಿ ನಾನು, ನನ್ನ, ನಾನು ಇನ್ನದು ಬಹುವಚನಕ್ಕೆ ಹೋಗುವಾಗ ನಾವು ಆಯಿತು. ಅದೇ ರೀತಿಯಾಗಿ ನನ್ನ ಇದ್ದದ್ದು ನಮ್ಮ ಆಯಿತು. ನೋಡಿ, ಅದೇ ರೀತಿಯಾಗಿ ಮಧ್ಯಮ ಪುರುಷದಲ್ಲಿ ಏಕವಚನದಲ್ಲಿ ಬಳಸುವಂಥದ್ದು ನೀನು, 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 ಅದೇ ರೀತಿಯಾಗಿ ನಿನ್ನ, ನಿನ್ನ, ಹಾಗೆಯೇ ನೀನ್, ನೀನ್, ನೀನ್. ಹಾಗೆಯೇ ಬಹುವಚನಕ್ಕೆ ಸಂಬಂಧಪಟ್ಟ ಹಾಗೆ ಹೇಳುವುದಾದರೆ ನೀವು, ನೀವು, ನಿಮ್ಮ, ನೀವು, ನಿಮ್ಮ. ನೋಡಿ, ಇಲ್ಲಿ ಏಕವಚನದಲ್ಲಿ ಸರ್ವನಾಮ ನೀನು ಆಗಿತ್ತು. ಅದೇ ಬಹುವಚನಕ್ಕೆ ಬರುವಾಗ ನೀವು ಆಯಿತು. ಹಾಗೆಯೇ ಏನು ನಿನ್ನ ಇತ್ತು, ಅದು ನಿಮ್ಮ ಆಯಿತು. ಹಾಗೆಯೇ ಪ್ರಥಮ ಪುರುಷಕ್ಕೆ ಸಂಬಂಧಪಟ್ಟ ಹಾಗೆ ಹೇಳುವುದಾದರೆ ಅದು, ಅದು ನಪುಂಸಕ ಲಿಂಗದಲ್ಲಿದೆ. ಹಾಗೆ ಅವನು, ಅವನು, ಹಾಗೆ ಅವಳು, ತಾನು, ಅವಳು, ಅವಳು ಏಕವಚನ, ಇದು ತಾನು. ಏಕವಚನದಲ್ಲಿ ಬಳಸುವಂಥದ್ದು ಪ್ರಥಮ ಪುರುಷದಲ್ಲಿ ಅದು, ಅವನು, ಅವಳು, ತಾನು ಎನ್ನುವಂಥದ್ದು. ಅದೇ ಬಹುವಚನಕ್ಕೆ ಹೋಗುವಾಗ ಏನು ಅದು ಇದ್ದದ್ದೇನಾಗ್ತದೆ, ಅವು. ಅದೇ ರೀತಿಯಾಗಿ ಅವನು ಇದ್ದರೆ ಅವರು ಆಯಿತು, ಅವರು. ಅದೇ ರೀತಿಯಾಗಿ ಇಲ್ಲಿ ಅವಳು ಮತ್ತು ಅವನು ಇದ್ದರೆ ಅವರು ಆಯಿತು. ಹಾಗೆಯೇ ತಾನು ಇದ್ದರೆ ಬಹುವಚನಕ್ಕೆ ಹೋಗುವಾಗ ತಾವು ಆಯಿತು. ನೋಡಿ, ಇಲ್ಲಿ ಗಮನಿಸುವುದಿಷ್ಟೇ, ಈ ಸರ್ವನಾಮಗಳನ್ನು ಸರಿಯಾಗಿ ಕಂಠಪಾಠ ಮಾಡ್ಕೋಬೇಕು, ಇಲ್ಲದ್ರೆ ಅರ್ಥ ಆಗೋದಿಲ್ಲ. ನೋಡಿ, ಏನು ನಾನು ಉತ್ತಮ ಪುರುಷದಲ್ಲಿ ನಾನು, ನಾವು ಬಹುವಚನ. ಅದೇ ರೀತಿ ಮಧ್ಯಮ ಪುರುಷದಲ್ಲಿ ನೀನು, ನೀವು. ಅದೇ ರೀತಿ ಪ್ರಥಮ ಪುರುಷದಲ್ಲಿ ಅವನು, ಅವಳು, ಅದು, ಅವರು, ಅವು. ಈ ರೀತಿಯಾಗಿ ಕಲಿಯುವಂಥದ್ದು. ನೋಡಿ, ಉತ್ತಮ ಪುರುಷ ಏಕವಚನದಲ್ಲಿ ನಾನು, ನನ್ನ, ನಾನ್. ಬಹುವಚನಕ್ಕೆ ಸಂಬಂಧಪಟ್ಟ ಹಾಗೆ ನಾನು, ನಮ್ಮ. ಅದೇ ರೀತಿಯಾಗಿ ಮಧ್ಯಮ ಪುರುಷಕ್ಕೆ ಸಂಬಂಧಪಟ್ಟ ಹಾಗೆ ನೀನು, ನಿನ್ನ, ನೀನ್. ಅದೇ ರೀತಿಯಾಗಿ ಬಹುವಚನಕ್ಕೆ ಸಂಬಂಧಪಟ್ಟ ಹಾಗೆ ನೀವು, ನಿಮ್ಮ. ಪ್ರಥಮ ಪುರುಷಕ್ಕೆ ಸಂಬಂಧಪಟ್ಟ ಹಾಗೆ ಅದು, ಅದು, ಅದು ಬಹುವಚನಕ್ಕೆ ಹೋಗುವಾಗ ಅವು ಆಯಿತು. ಅದೇ ರೀತಿಗೆ ಅವನು, ಅವಳು ಇದ್ದರೆ ಬಹುವಚನಕ್ಕೆ ಹೋಗುವಾಗ ಅವರು ಆಯಿತು. ತಾನು ಇದ್ದದ್ದು ತಾವು ಆಯಿತು. ಈ ರೀತಿಯಾಗಿ ಬಳಕೆ ಆಗ್ತದೆ. ಈಗ ಉದಾಹರಣೆಯೊಂದಿಗೆ ನೋಡುವ. ಈಗ ನಾವು ಬೆಂಗಳೂರಿಗೆ ಹೋಗುತ್ತೇವೆ, ನಾವು ಬೆಂಗಳೂರಿಗೆ ಹೋಗುತ್ತೇವೆ. ಯಾವ ಪುರುಷದಲ್ಲಿದೆ ಇದು? ಉತ್ತಮ ಪುರುಷದಲ್ಲಿದೆ.
ಅದೇ ರೀತಿಯಾಗಿ ನಾನು ಬೆಂಗಳೂರಿಗೆ ಹೋಗುತ್ತೇನೆ, ನಾನು ಬೆಂಗಳೂರಿಗೆ ಉತ್ತಮ ಪುರುಷದಲ್ಲಿದೆ. ಅದೇ ರೀತಿಯಾಗಿ ನೀವು ನಮ್ಮ ಆತ್ಮೀಯ ಸ್ನೇಹಿತರು, ನೀವು ನಮ್ಮ ಆತ್ಮೀಯ ಸ್ನೇಹಿತರು, ನೀವು ಎಲ್ಲಿ ಮಧ್ಯಮ ಪುರುಷದಲ್ಲಿ ಬಳಕೆಯಾಗಿದೆ ಅಲ್ವಾ. ಅದೇ ರೀತಿಯಾಗಿ ಇನ್ನು ನಿಮ್ಮ ಕೆಲಸ ಆಯಿತೆ ಕೇಳ್ತೇವೆ ನಾವು ಅಲ್ವಾ, ಅದು ಯಾವುದು ಮಧ್ಯಮ ಪುರುಷದಲ್ಲಿ ಕೇಳ್ತೇವೆ. ಹಾಗೆಯೇ ಅವರು ಕರ್ನಾಟಕದಲ್ಲಿ ಹುಟ್ಟಿದರು, ಅವರು ಕರ್ನಾಟಕದಲ್ಲಿ ಹುಟ್ಟಿದರು, ಅವರು ಕರ್ನಾಟಕದಲ್ಲಿ ಪ್ರಥಮ ಪುರುಷದಲ್ಲಿ ಕಾಣ್ತೇವೆ ನಾವು ಅಲ್ವಾ. ಹಾಗೆಯೇ ಅದೇ ರೀತಿಯಾಗಿ ಅವರು ಕರ್ನಾಟಕದಲ್ಲಿ ಹುಟ್ಟಿದರು. ಹಾಗೆಯೇ ಅದು ನನ್ನ ಪುಸ್ತಕ, ಅದು ನನ್ನ ಪುಸ್ತಕ, ಅದು ಯಾವುದಾಗ್ತದೆ ಪ್ರಥಮ ಪುರುಷದಲ್ಲಿ ಬರುವಂಥದ್ದು. ಈ ರೀತಿಯಾಗಿ ಪುರುಷಾರ್ಥಕ ಸರ್ವನಾಮದಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು ಹೇಗೆ ಅಂತ ಹೇಳಿದರೆ, ಉತ್ತಮ ಪುರುಷ ನಾನು ನಾವು, ಮಧ್ಯಮ ಪುರುಷ ನೀನು ನೀವು, ಪ್ರಥಮ ಪುರುಷ ಅವನು ಅವರು ಅವಳು ಅವರು ಅದು ಅವು ಎನ್ನುವಂಥದ್ದು ಸರಿಯಾಗಿ ತಿಳ್ಕೊಳ್ಬೇಕು. ಮುಂದೆ ನಾವು ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿದರೆ ಏನು ತಿಳ್ಕೊಳ್ಬೇಕು. ಆತ್ಮಾರ್ಥಕ ಸರ್ವನಾಮಕ್ಕೆ ಸಂಬಂಧಪಟ್ಟ ಹಾಗೆ ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿದರೆ ಏನು? ಇಲ್ಲಿ ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿದರೆ ಮೂರು ಲಿಂಗಗಳಲ್ಲಿಯೂ, ಮೂರು ಲಿಂಗ ಅಂತ ಹೇಳಿದ್ರೇನು, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ, ಇವುಗಳಲ್ಲಿ ಏಕರೂಪವಾಗಿ ಬಳಕೆಗೆ ಬರುವಂಥದ್ದು. ಮೂರೂ ಲಿಂಗಗಳಲ್ಲಿ ಅದರಲ್ಲಿ ಏನು ಬದಲಾವಣೆಗಳಿಲ್ಲ. ನಾನು ಹಿಂದಿನ ತರಗತಿಯಲ್ಲಿ ಹೇಳಿದೆ, ಆಖ್ಯಾತ ಪ್ರತ್ಯಯಕ್ಕೆ ಸಂಬಂಧಪಟ್ಟಾಗಿ ಯಾವ ಲಿಂಗ ಇರಬಹುದು, ವಚನಗಳಿರ್ಬಹುದು, ಏನು ಸೇರಿಕೊಂಡ್ರೂ ಕೂಡ ಬದಲಾವಣೆ ಆಗೋದಿಲ್ಲ. ಅದನ್ನು ನಾವು ಆಖ್ಯಾತ ಪ್ರತ್ಯಯ ಅಂತೇಳಿ ಕರಿತೇವೆ. ಇಲ್ಲಿ ಕೂಡ ಹಾಗೆ ಮೂರು ಲಿಂಗ, ಈ ವಚನಗಳನ್ನು ತಗೊಳ್ಳೋದಿಲ್ಲ ನಾವು, ಇಲ್ಲಿ ಮೂರೂ ಲಿಂಗಗಳಲ್ಲಿ ಏಕರೂಪವಾಗಿ ಬಳಕೆ ಆಗೋದು, ಅಲ್ಲಿ ಬದಲಾವಣೆ ಇಲ್ಲ, ಹಾಗೆಯೇ ಬಳಕೆಗೊಳ್ಳುತ್ತದೆ. ಅದನ್ನು ನಾವು ಆತ್ಮಾರ್ಥಕ ಸರ್ವನಾಮಗಳು ಅಂತೇಳಿ ಕರಿತೇವೆ. ಆತ್ಮಾರ್ಥಕ ಅದು ಗೌರವ ದೃಷ್ಟಿಯಿಂದ ಗೌರವಪೂರ್ವಕವಾಗಿ ಹೇಳುವಂಥ ಸರ್ವನಾಮಗಳು ಅಂತೇಳಿ ಕೂಡ ಕರಿಬಹುದು. ಆತ್ಮಾರ್ಥಕ ಸರ್ವನಾಮಗಳು ಮೂರು ಲಿಂಗಗಳಲ್ಲಿಯೂ ಆತ್ಮಾರ್ಥಕ ಸರ್ವನಾಮಗಳು ಮೂರೂ ಲಿಂಗಗಳಲ್ಲಿಯೂ ಏಕರೂಪವಾಗಿ ಬಳಕೆಯಾಗುವುದು. ಇಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಅದು ಬಳಸುವಾಗ. ಈಗ ಉದಾಹರಣೆಗೆ ತನ್ನ, ತಮ್ಮ, ತಾವು ಅಂತ ಹೇಳುವಂಥದ್ದು ನೋಡಿ. ಉದಾಹರಣೆ ಬಳಸುವಂತಹ ಸರ್ವನಾಮಗಳು ತಾನು, ತನ್ನ, ತಮ್ಮ, ತಮ್ಮ ಕೆಲಸವಾಯಿತೆ ಅಂತೇಳಿ ಕೇಳ್ತೇವೆ ಅಲ್ವಾ. ಅದೇ ರೀತಿಯಾಗಿ ತಾವು ಇತ್ಯಾದಿ ನೋಡಿ. ತಾನು, ತನ್ನ, ತಮ್ಮ, ತಾವು ಇತ್ಯಾದಿ ಏನು ಸರ್ವನಾಮಗಳೇನಿದ್ದಾವೆ ಅವುಗಳು ಯಾವುದು ಗೌರವಪೂರ್ವಕವಾಗಿ ಬಳಸುವಂತಹ ಸರ್ವನಾಮಗಳು. ಇದನ್ನು ನಾವು ಆತ್ಮಾರ್ಥಕ ಸರ್ವನಾಮಗಳು, ಆತ್ಮಾರ್ಥ ಗೌರವವನ್ನು ಕೊಡುವಂಥದ್ದು ಅಲ್ವಾ. ಅಲ್ಲಿ ಯಾವುದೇ ಲಿಂಗ, ಮೂರು ಲಿಂಗ, ಸ್ತ್ರೀಲಿಂಗ ಇರಬಹುದು, ಪುಲ್ಲಿಂಗ ಇರಬಹುದು, ನಪುಂಸಕಲಿಂಗ ಇರಬಹುದು, ಇವುಗಳಲ್ಲಿ ಯಾವುದೇ ಭೇದವನ್ನು ಹೊಂದುವುದಿಲ್ಲ. ಬಳಕೆ ಆಗುವಾಗ ಏಕರೂಪವಾಗಿಯೇ ಇರ್ತದೆ. ಹಾಗೆ ತಾನು, ತನ್ನ, ತಮ್ಮ, ತಾವು ಇತ್ಯಾದಿ ಏನಿದ್ದಾವೆ ಅವುಗಳು ಆತ್ಮಾರ್ಥಕ ಸರ್ವನಾಮಗಳು ಅಂತೇಳಿ ಕರಿತೇವೆ. ಈಗ ಉದಾಹರಣೆ ಮೂಲಕ ತಿಳ್ಕೊಳ್ಳುವ ನಾವು. ಶಿಕ್ಷಕರು ತಮ್ಮ ಪಾಡಿಗೆ ಪಾಠವನ್ನು ಮಾಡಿದರು. ಈಗ ಗುರುತಿಸ್ಬೇಕು ನೀವೀಗ. ಶಿಕ್ಷಕರು ತಮ್ಮ ಪಾಡಿಗೆ ಪಾಠವನ್ನು ಈಗ ಮಾಡಿದರು. ಈಗ ನಾವು ಮಾಡ್ತಾ ಇರೋದು ಅದೇ ಅಲ್ವಾ. ನೋಡಿ, ಶಿಕ್ಷಕರು ತಮ್ಮ ಪಾಡಿಗೆ ಪಾಠವನ್ನು ಮಾಡಿದರು. ಇಲ್ಲಿ ತಮ್ಮ ಎನ್ನುವಂತಹ ಪದ ಇದೆ. ತಮ್ಮ ಅಂತೇಳಿ ಸಹೋದರ ಅಂತೇಳಿ ಅರ್ಥ ಅಲ್ಲ. ಇಲ್ಲಿ ಈ ವಾಕ್ಯಕ್ಕೆ ಸಂಬಂಧಪಟ್ಟಾಗೆ ಅವರಷ್ಟಕ್ಕೆ ಅವರು ಪಾಠ ಮಾಡ್ಕೊಂಡು ಹೋದರು ಎನ್ನುವುದನ್ನು ಹೇಳುವಂಥದ್ದು ಅಲ್ವಾ. ತಮ್ಮ ಎನ್ನುವಂತಹ ಪದ ಏನಿದೆ ಅದು ಆತ್ಮಾರ್ಥಕ ಸರ್ವನಾಮವಾಗಿದೆ. ಇನ್ನೊಂದು, ವಿದ್ಯಾರ್ಥಿ ತನ್ನ ಪಾಡಿಗೆ ತಾನು ಓದುತ್ತಾನೆ. ವಿದ್ಯಾರ್ಥಿ ತನ್ನ ಪಾಡಿಗೆ ತಾನು ಓದುತ್ತಾನೆ. ನೋಡಿ, ಇಲ್ಲಿ ವಿದ್ಯಾರ್ಥಿ ತನ್ನ ಪಾಡಿಗೆ ತಾನು ಓದುತ್ತಾನೆ ಅಲ್ವಾ. ಇಲ್ಲಿ ಎರಡು ಸರ್ವನಾಮ ಕಾಣ್ತೇವೆ. ಯಾವುದೆಲ್ಲ ಹೇಳಿ ನೋಡುವ. ತನ್ನ,
ತಾನು ಎನ್ನುವಂಥದ್ದು. ನೋಡಿ ಇಲ್ಲಿ ವಿದ್ಯಾರ್ಥಿ ತನ್ನ ಪಾಡಿಗೆ ತಾನು ಓದುತ್ತಾನೆ ಎನ್ನುವಂತಹ ವಾಕ್ಯದಲ್ಲಿ ತನ್ನ ಮತ್ತು ತಾನು ಎನ್ನುವಂತಹ ಸರ್ವನಾಮಗಳು ಕಾಣ್ತೇವೆ. ಈ ರೀತಿಯಾಗಿ ಏನು ವಿಶೇಷವಾಗಿ ನಾವು ಗೌರವಪೂರ್ವಕವಾಗಿ ಸೂಚಿಸುವಂಥ ಸರ್ವನಾಮಗಳನ್ನು ನಾವು ಆತ್ಮಾರ್ಥಕ ಸರ್ವನಾಮಗಳು ಅಂಥೇಳಿ ಕರೀತೇವೆ. ಇನ್ನು ಮುಂದೆ ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಹೇಳಿದರೆ ಏನು? ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಹೇಳಿದರೆ ಏನು ತಿಳ್ಕೊಳ್ಳುವ. ಮೂರನೇದು ಪ್ರಶ್ನಾರ್ಥಕ ಸರ್ವನಾಮಗಳು. ಪ್ರಶ್ನಾರ್ಥಕ ಸರ್ವನಾಮ ಅಂತ ಹೇಳಿದರೆ ಏನು ತಿಳ್ಕೊಳ್ಳುವ. ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಹೇಳಿದರೆ ಪ್ರಶ್ನೆ ಮಾಡಲಿಕ್ಕೋಸ್ಕರವಾಗಿ ಉಪಯೋಗಿಸುವಂತಹ ಸರ್ವನಾಮಗಳು. ಪ್ರಶ್ನೆ ಮಾಡುವುದಕ್ಕಾಗಿ ಉಪಯೋಗಿಸಲ್ಪಡುವ ಸರ್ವನಾಮಗಳಿಗೆ ಪ್ರಶ್ನೆ ಮಾಡಲು ಉಪಯೋಗಿಸಲ್ಪಡುವ ಸರ್ವನಾಮಗಳಿಗೆ ಪ್ರಶ್ನೆ ಮಾಡಲಿಕ್ಕೋಸ್ಕರವಾಗಿ ಉಪಯೋಗಿಸಲ್ಪಡುವಂಥ ಸರ್ವನಾಮಗಳಿಗೆ ಪ್ರಶ್ನಾರ್ಥಕ ಸರ್ವನಾಮಗಳು ಅಂತೇಳಿ ಕರಿತೇವೆ. ಸರ್ವನಾಮಗಳಿಗೆ ಪ್ರಶ್ನಾರ್ಥಕ ಸರ್ವನಾಮ ಎನ್ನುತ್ತಾರೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕು, ಯಾವ ರೀತಿಯಾದಂಥ ಪ್ರಶ್ನಾರ್ಥಕ ಸರ್ವನಾಮ ಉಪಯೋಗಿಸ್ತೇವೆ. ಯಾವುದು ಹೇಳ್ತೇವೆ, ಅದು ಯಾವುದು, ಎಲ್ಲಿ ನಡೆಯಿತು ಅಥವಾ ಏನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಲ್ಲಿ ನಡೆಯಿತು, ಎಲ್ಲಿ, ಯಾವುದು, ಎಲ್ಲಿ ಹೀಗೆ ಕ್ವಶನ್ ಮಾರ್ಕ್ ಪ್ರಶ್ನಾರ್ಥಕ ಚಿಹ್ನೆ ಇರ್ತದೆ ಅಲ್ವಾ. ಅದೇ ರೀತಿ ಏಕೆ, ಯಾವಾಗ, ಯಾರು, ಅದೇ ರೀತಿಯಾಗಿ ಎಂಥವನು, ಅದೇ ರೀತಿಯಾಗಿ ಏನು ಇತ್ಯಾದಿ ಪದಗಳನ್ನು ನಾವು ಬಳಸ್ತೇವೆ. ಯಾವುದು, ಎಲ್ಲಿ, ಏಕೆ, ಯಾವಾಗ, ಅದೇ ರೀತಿಯಾಗಿ ಯಾರು, ಎಂಥವನು, ಏನು ಇತ್ಯಾದಿ ಪದಗಳನ್ನು ನಾವು ಬಳಸ್ತೇವೆ. ಇದನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತೇಳಿ ಕರಿತೇವೆ. ಯಾವುದು, ಏನು, ಏತರದು, ಯಾವುದು, ಏನು ಇತ್ಯಾದಿ ಪ್ರಶ್ನಾರ್ಥಕ ಸರ್ವನಾಮಗಳು ಇವೆಲ್ಲ ಪ್ರಶ್ನೆಗೆ ಸಂಬಂಧಿಸಿದ್ರಿಂದಾಗಿ ಈ ಪದಗಳನ್ನು ಈ ಸರ್ವನಾಮಗಳನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತೇಳಿ ಕರಿತೇವೆ. ಉದಾಹರಣೆಯಾಗಿ ಏನು ಬೇರೆ ಬೇರೆ ಉದಾಹರಣೆ ಕೊಡುವುದಾದರೆ, ಕಂಬಳ ಎಲ್ಲಿ ನಡೆಯಿತು ಅಲ್ವಾ. ಕಂಬಳ ಎಲ್ಲಿ ನಡೆಯುತ್ತದೆ ಅಂತೇಳಿ, ಕಂಬಳ ಗದ್ದೆಯಲ್ಲಿ ನಡೆಯುತ್ತೆ ಅಲ್ವಾ. ಹಾಗೆ ನಾವು ನಮ್ಮೂರ ಜಾತ್ರೆ ಯಾವಾಗ ನಡೆಯುತ್ತದೆ ಅಂತ ಕೇಳ್ಬೋದು. ಆ ರೀತಿಯಾಗಿ ಪ್ರಶ್ನೆಗೋಸ್ಕರವಾಗಿ ಬಳಸುವಂಥ, ಪ್ರಶ್ನೆ ಮಾಡಲಿಕ್ಕೋಸ್ಕರವಾಗಿ ಬಳಸುವಂಥ ಸರ್ವನಾಮವನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತೇಳಿ ಕರಿತೇವೆ. ಇನ್ನೊಂದು ದರ್ಶಕ ಸರ್ವನಾಮ. ದರ್ಶಕ ಸರ್ವನಾಮ ಅಂತ ಹೇಳಿದರೆ ಏನು ಎಂಬುದು ತಿಳ್ಕೊಳ್ಬೇಕು. ದರ್ಶಕ ಸರ್ವನಾಮ ಸಮೀಪ ಮತ್ತು ಹತ್ತಿರ ಇದ್ದವರು ಮತ್ತು ದೂರದಲ್ಲಿದ್ದವರನ್ನು ತೋರಿಸುವಾಗ ಬಳಸಲ್ಪಡುವಂಥ ಸರ್ವನಾಮ. ಇಲ್ಲಿ, ಅಲ್ಲಿ ಏನೋ ತೋರಿಸುವಂಥದ್ದು ಅಲ್ವಾ. ಹಾಗೆ ಇದು, ಅದು, ಆ ಅನ್ನುವಂಥ ಪದಗಳೇನಿದ್ದಾವೆ ಅವುಗಳು ಅದರಲ್ಲಿ 2 ವಿಧಗಳನ್ನು ಕಾಣ್ತೇವೆ ನಾವು ದರ್ಶಕ ಸರ್ವನಾಮದಲ್ಲಿ. ಅಲ್ಲಿ ಸಮೀಪ ದರ್ಶಕ ಸರ್ವನಾಮಗಳು ಮತ್ತು ದೂರದರ್ಶಕ ಸರ್ವನಾಮಗಳು. ದರ್ಶಕ ಸರ್ವನಾಮ ಅಂತೇಳಿದರೆ ಸಮೀಪ ದೂರದಲ್ಲಿದ್ದವರನ್ನು ತೋರಿಸುವಾಗ ಬಳಸಲ್ಪಡುವಂಥ ಸರ್ವನಾಮಗಳನ್ನು ದರ್ಶಕ ಸರ್ವನಾಮಗಳು ಅಂತೇಳಿ ಕರಿತೇವೆ. ಸಮೀಪ ಮತ್ತು ದೂರದಲ್ಲಿದ್ದವರನ್ನು ತೋರಿಸುವಾಗ ಬಳಸಲ್ಪಡುವಂಥ ಸರ್ವನಾಮಗಳನ್ನು ಏನಂತ ಕರಿತೇವೆ? ದರ್ಶಕ ಸರ್ವನಾಮ ಅಂತೇಳಿ ಕರಿತೇವೆ. ಸಮೀಪ ಹತ್ತಿರ ಇದ್ದವರನ್ನು ಮತ್ತು ದೂರ ಇದ್ದವರನ್ನು ನಾವು ತೋರಿಸಲಿಕ್ಕೋಸ್ಕರವಾಗಿ ತೋರಿಸುವಾಗ ಬಳಸುವಂತಹ ಸರ್ವನಾಮವನ್ನು ನಾವು ದರ್ಶಕ ಸರ್ವನಾಮ ಅಂತೇಳಿ ಕರಿತೇವೆ. ಇಲ್ಲಿ ಮುಖ್ಯವಾಗಿ ದರ್ಶಕ ಸರ್ವನಾಮದಲ್ಲಿ 2 ವಿಧಗಳನ್ನು ಕಾಣ್ತೇವೆ ನಾವು. ಒಂದು ಸಮೀಪ ದರ್ಶಕ ಹತ್ತಿರ ಇದ್ದವರನ್ನು ತೋರಿಸಲಿಕ್ಕೋಸ್ಕರವಾಗಿ. ಅದೇ ದೂರದರ್ಶಕ ದೂರ ಇದ್ದವರನ್ನು ಅಲ್ಲಿದೆ ಅಲ್ವಾ, ಅವನು, ಅವಳು, ಅದು ಅಲ್ವಾ, ಅವನು ಅದೇ ಆ ರೀತಿಯಾಗಿ ಬಳಸುವಂಥದ್ದು. ನೋಡಿ ಅದರಲ್ಲಿ 2 ವಿಧಗಳು. ಸಮೀಪದಲ್ಲಿರುವವನ್ನು ತೋರಿಸಲಿಕ್ಕೋಸ್ಕರವಾಗಿ ಬಳಸುವಂಥದ್ದು ಏನು ಅಂತ ಹೇಳಿದರೆ ಈತ,
ಇವನು, ಇವರು, ಇದು ಎನ್ನುವಂಥದ್ದು ಹೇಳ್ತೇವೆ. ಇದು ಅಲ್ವಾ. ನೋಡಿ, ಅದೇ ರೀತಿ ದೂರದಲ್ಲಿದ್ದವ್ರನ್ನ ತೋರಿಸುವಾಗ ಆ ಹುಡುಗ ಅಂತ ಕರೀತೇವೆ ಅಲ್ವಾ, ಆ ಹುಡುಗಿ ಅಂತ ಕರೀತೇವೆ. ಅದೇ ರೀತಿಯಾಗಿ ಅವಳು, ಅವನು, ಆತ, ಮತ್ತು ಆದಿಂದ ಶುರುವಾಗುವಂಥ ಪದಗಳನ್ನು ಹೆಚ್ಚೆ ಬಳಸ್ತೇವೆ. ಅದೇ ಹತ್ತಿರದಲ್ಲಿ ಇದ್ದವ್ರನ್ನ ತೋರಿಸುವಾಗ ಈ ಮತ್ತು ಈ ಎನ್ನುವಂಥ ಅಕ್ಷರದಿಂದ ಶುರುವಾಗುವಂಥ ಅಕ್ಷರಗಳನ್ನು ಬಳಸ್ತೇವೆ. ವಾಕ್ಯ ಅಂತ ಹೇಳಿದರೆ ಏನು? ನಾವೀಗ ಎಷ್ಟೋ ದಿನ ಪ್ರತಿ ನಾವು ಬೆಳಗಿಂದ ಸಂಜೆವರೆಗೆ ಎಷ್ಟೋ ಪದಪುಂಜಗಳನ್ನು ಬಳಸ್ತೇವೆ. ಆ ಪದಪುಂಜಗಳನ್ನು ವಾಕ್ಯ ರೂಪದಲ್ಲಿ ಬಳಸ್ತೇವೆ ಅಲ್ವಾ. ವಾಕ್ಯ ಅಂತ ಹೇಳಿದರೆ ಏನು ಎಂಬುದನ್ನು ತಿಳ್ಕೊಳ್ಳೋದು. ವಾಕ್ಯ ಅಂತ ಹೇಳಿದರೆ ಏನು ನೋಡಿ. ವಾಕ್ಯ ಅಂತ ಹೇಳಿದರೆ ನಾನು ಹಿಂದಿನ ತರಗತಿಯಲ್ಲಿ ಹೇಳಿದೆ, ಒಂದು ವಾಕ್ಯವನ್ನು ಕೊಟ್ಕೊಂಡು ಹೇಳಿದೆ, ಇದರಲ್ಲಿ ಕರ್ತೃ ಇದೆ, ಕರ್ಮ ಇದೆ, ಕ್ರಿಯಾಪದ ಇದೆ ಅಂತೇಳಿ ಹೇಳಿದೆ ಅಲ್ವಾ. ನೋಡಿ, ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು ಏನು ಅಂತ ಹೇಳಿದರೆ, ಕರ್ತೃಪದ, ಕರ್ಮಪದ, ಕ್ರಿಯಾಪದಗಳಿಂದ ಅವುಗಳ ವಿಶೇಷಣಗಳಿಂದ ಕ್ರಮವಾಗಿ ಬರೆದ ಪದ ಸಮೂಹವೇ ವಾಕ್ಯವೆನಿಸುತ್ತದೆ. ನೋಡಿ, ಕ್ರಮಬದ್ಧವಾಗಿ ಇರಬೇಕು, ಕರ್ತೃ ಇರಬೇಕು, ಕರ್ಮ ಇರಬೇಕು, ಕ್ರಿಯಾಪದ ಇರಬೇಕು, ಅವುಗಳ ಜೊತೆ ವಿಶೇಷಣ ಇರಬೇಕು. ಒಂದು ಉದಾಹರಣೆ ಕೊಟ್ಟರೆ, ನಾನು ಮಹಾಶೂರನಾದ ಶ್ರೀರಾಮನು ದುಷ್ಟನಾದ ರಾವಣನನ್ನು ತೀಕ್ಷ್ಣವಾದ ಬಾಣಗಳಿಂದ ಕೊಂದನು ಎನ್ನುವಂಥ ವಾಕ್ಯ ಕೊಡ್ಬೋದು ಅಲ್ವಾ. ಅಲ್ಲಿ ಯಾವುದು? ಕರ್ತೃಪದ ಶ್ರೀರಾಮ, ಕರ್ಮಪದ ರಾವಣ, ಅದೇ ರೀತಿಯಾಗಿ ಕೊಂದನು ಎನ್ನುವಂಥದ್ದು ಕ್ರಿಯಾಪದ. ಇವು ಮೂರು ಇವೆ. ಹಾಗಾಗಿ ಇದನ್ನು ವಾಕ್ಯ ಅಂತೇಳಿ ಕರೀಬೋದು. ಮೊದಲನೇದಾಗಿ ವಾಕ್ಯ ಅಂತೇಳಿದರೆ ಏನು ಬರ್ಕೊಳ್ಳುವ. ಕರ್ತೃಪದ, ಕರ್ಮಪದ, ಇನ್ನೇನಿರಬೇಕು? ಕ್ರಿಯಾಪದಗಳಿಂದ ಏನಿರಬೇಕು? ಅವುಗಳ ವಿಶೇಷಣಗಳಿಂದ ಕ್ರಮಬದ್ಧವಾಗಿ ಬರೆದ ಅಥವಾ ಕ್ರಮವಾಗಿ ಬರೆದ ಪದ ಸಮೂಹವೇ, ಪದಪುಂಜದ ಸಮೂಹವೇ ಸಮೂಹ ಅಂದರೆ ಗುಂಪು ಅಂತೇಳಿ ಅರ್ಥ. ನೋಡಿ, ಪದ ಸಮೂಹವೇ ಏನು? ವಾಕ್ಯ. ನೋಡಿ ಏನು? ಕರ್ತೃಪದ, ಕರ್ಮಪದ, ಕ್ರಿಯಾಪದಗಳಿಂದ ಅವುಗಳ ವಿಶೇಷಣಗಳಿಂದ ಕ್ರಮವಾಗಿ ಬರೆದ ಪದ ಸಮೂಹವೇ ವಾಕ್ಯ. ಅನೇಕ ವಾಕ್ಯಗಳು ಪರಸ್ಪರ ಸಂಬಂಧ ಉಂಟಾಗುವಂತೆ ಜೋಡಿಸುವುದೇ ವಾಕ್ಯ ರಚನೆ ಅಂತೇಳಿ ಕರಿತೇವೆ. ಈಗ ಮೊದಲಿಗೆ ವಾಕ್ಯಕ್ಕೆ ಸಂಬಂಧಪಟ್ಟಾಗಿ ಒಂದು ಉದಾಹರಣೆ ಕೊಡುವ. ಮಹಾಶೂರನಾದ ಯಾರು? ರಾಮಚಂದ್ರನು, ಶ್ರೀರಾಮಚಂದ್ರನು. ದುಷ್ಟನಾದ ರಾವಣನನ್ನು ತನ್ನ ತೀಕ್ಷ್ಣವಾದ ಬಾಣಗಳಿಂದ ಕೊಂದನು. ರಾವಣನ ಕೊಂದನು ಅಲ್ವಾ. ಇಲ್ಲಿ ಮಹಾಶೂರನಾದ ಶ್ರೀರಾಮಚಂದ್ರನು ದುಷ್ಟನಾದ ರಾವಣನನ್ನು ತೀಕ್ಷ್ಣವಾದ ಬಾಣಗಳಿಂದ ಕೊಂದರು. ನೋಡಿ, ನಾನು ಹೇಳುವಾಗ ಗಿಳಿಯು ಹಣ್ಣನ್ನು ತಿನ್ನಿತು, 3 ಪದ ಇರುತ್ತೆ, ಸುಲಭದಲ್ಲಿ ಆಯಿತು ಅಲ್ವಾ. ಇಲ್ಲಿ ಸ್ವಲ್ಪ ಹೇಳಿದೆ, ಏನು ವಿಶೇಷಣ ಅಂತೇಳಿ ಹೇಳಿದೆ ಅಲ್ವಾ. ವಿಶೇಷಣಗಳು ಇರಬೇಕು. ಒಂದು ಒಳ್ಳೆಯ ಸಂಪೂರ್ಣವಾದಂಥ ವಾಕ್ಯ ಆಗಬೇಕಾದ್ರೆ ಅಲ್ಲಿ ವಿಶೇಷಣಗಳಿರಬೇಕು. ನೋಡಿ, ಇಲ್ಲಿ ಕರ್ತೃಪದ ಯಾವುದು? ಕರ್ತೃಪದ, ಇದು ಕರ್ತೃಪದ, ಇಲ್ಲಿ ಶ್ರೀರಾಮಚಂದ್ರನು ಎನ್ನುವಂಥದ್ದು ಕರ್ತೃಪದ. ಅದೇ ರೀತಿಯಾಗಿ ರಾವಣನನ್ನು ಎನ್ನುವಂಥದ್ದು ಏನು? ರಾವಣನನ್ನು, ಇದು ಕರ್ಮಪದ. ಹಾಗೆ ಕೊಂದನು ಎನ್ನುವಂಥದ್ದೇನು? ಕೊಂದನು
ಕ್ರಿಯಾಪದ. ಕ್ರಿಯಾಪದ ನೋಡಿ, ಇಲ್ಲಿ ಕರ್ತೃಪದ, ಕರ್ಮಪದ, ಕ್ರಿಯಾಪದ ಇದೆ. ಇಲ್ಲಿ ಮಹಾಶೂರನಾದ ಕರ್ತೃಪದಕ್ಕೆ ವಿಶೇಷಣ ಇದೆ. ದುಷ್ಟನಾದ ರಾವಣ ಹೇಗಿದ್ದಾನೆ? ದುಷ್ಟನಾಗಿದ್ದಾನೆ, ದುಷ್ಟ ಅವನು. ನೋಡಿ, ಆ ದುಷ್ಟ ಎನ್ನುವಂಥ ಪದ ಏನಿದೆ ಅದು ಏನು ವಿಶೇಷಣಗಳು, ಏನು ಕರ್ಮಕ್ಕೆ ಅದು ವಿಶೇಷಣವಾಗಿ ಕೆಲಸ ಮಾಡ್ತದೆ, ವಿಶೇಷಣ ಪದ. ನೋಡಿ, ಮಹಾಶೂರ ಮತ್ತು ಇದು ಯಾವುದು ದುಷ್ಟನಾದ ವಿಶೇಷಣ ಪದಗಳು. ನೋಡಿ, ಈ ರೀತಿಯಾಗಿ ಬಂದದ್ದೇ ಹೋದಾದರೆ, ಈ ರೀತಿಯಾಗಿ ಇದ್ದದ್ದೇ ಹೋದಾದರೆ ಅದನ್ನು ವಾಕ್ಯ ಅಂತೇಳಿ ಕರಿತೇವೆ. ಹಾಗಾದರೆ ವಾಕ್ಯ ರಚನೆಗಳು ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಅನೇಕ ವಾಕ್ಯಗಳನ್ನು ಪರಸ್ಪರ ಸಂಬಂಧ ಉಂಟಾಗುವಂತೆ ಜೋಡಿಸುವುದೇ ವಾಕ್ಯ ರಚನೆ ಅಂತೇಳಿ ಕರಿತೇವೆ. ಈಗ ಒಂದು ವಾಕ್ಯ ಅನ್ನೋದು ತಿಳ್ಕೊಂಡ್ರಿ. ವಾಕ್ಯ ಅಂತ ಹೇಳಿದರೆ ಅಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದಗಳು ಇರ್ತವೆ ಎನ್ನುವುದನ್ನು ತಿಳ್ಕೊಂಡ್ರಿ. ಈಗ ವಾಕ್ಯ ಅಂತೇಳಿದರೆ ಕರ್ತೃ, ಕರ್ಮ, ಕ್ರಿಯಾಪದಗಳಿಂದ ಕೂಡಿರ್ತದೆ ಅಂತೇಳಿ ತಿಳ್ಕೊಂಡ್ರಿ. ಆದರೆ ವಾಕ್ಯ ರಚನೆ ಅಂತ ಹೇಳಿದ್ರೆ ಏನು? ನಾವು ಕಲಿಬೇಕಾದ್ರೆ ವಾಕ್ಯ ರಚನೆ ಬಗ್ಗೆ ಕಲಿಬೇಕು. ಅನೇಕ ವಾಕ್ಯಗಳನ್ನು ಪರಸ್ಪರ ಸಂಬಂಧ ಉಂಟಾಗುವಂತೆ ಜೋಡಿಸುವುದೇ. ಅನೇಕ ವಾಕ್ಯಗಳನ್ನು ಪರಸ್ಪರ ಒಂದಕ್ಕೊಂದು ಜೋಡಿಸುವ ಹಾಗೆ. ನೋಡಿ, ಪರಸ್ಪರ ಏನಾಗುವಂತೆ? ಸಂಬಂಧ ಉಂಟಾಗುವಂತೆ, ಸಂಬಂಧ ಉಂಟಾಗುವಂತೆ ಜೋಡಿಸುವುದೇ ವಾಕ್ಯ ರಚನೆ. ನೋಡಿ, ಇಲ್ಲಿ ಒಂದು ವಾಕ್ಯ ರಚನೆ ಅಂತ ಹೇಳಿದರೆ ಅನೇಕ ವಾಕ್ಯಗಳು, ಈಗಿದು ಸುಮಾರು ವಾಕ್ಯ ಬರ್ಬೋದು ಅಲ್ವಾ? ನೋಡಿ, ಈ ರೀತಿಯಾದಂಥ ವಾಕ್ಯಗಳನ್ನು ಸಂಬಂಧ ಬೆಳೆಸಲಿಕ್ಕೆ ಬೇರೆ ಬೇರೆ ಪದಗಳನ್ನು ಉಪಯೋಗಿಸ್ಕೊಂಡು ಸಂಬಂಧ ಬೆಳೆಸುತ್ತದೆ. ಹಾಗೆ ಪರಸ್ಪರ ಸಂಬಂಧ ಮೊದಲ ವಾಕ್ಯ, ನಂತರ ವಾಕ್ಯ ಅವುಗಳಿಗೆ ಸಂಬಂಧ ಕೂಡಿಸುವಂಥ ಕೆಲಸವನ್ನು ಮಾಡುವುದನ್ನು ನಾವು ವಾಕ್ಯ ರಚನೆ ಅಂತೇಳಿ ಕರಿತೇವೆ. ಈಗ ಮುಖ್ಯವಾಗಿ ವಾಕ್ಯಗಳ ಪ್ರಕಾರಗಳು, ಮುಖ್ಯವಾಗಿ 3 ಪ್ರಕಾರಗಳಿದ್ದಾವೆ. ವಾಕ್ಯಗಳ ಪ್ರಕಾರಗಳು ಅಥವಾ ವಾಕ್ಯ ಪ್ರಭೇದಗಳು ಅಂತ ಕೂಡ ಕರೀತಾರೆ. ವಾಕ್ಯ ಪ್ರಕಾರಗಳು. ವಾಕ್ಯಗಳಲ್ಲಿ ಅದನ್ನು ವಿಧಗಳು ಅಂತೇಳಿ ಕೂಡ ಕರೀಬಹುದು. ವಾಕ್ಯಗಳಲ್ಲಿ 3 ವಿಧಗಳಿದ್ದಾವೆ. ಒಂದು ಸಾಮಾನ್ಯ ವಾಕ್ಯ, ಇನ್ನೊಂದು ಸಂಯೋಜಿತ ವಾಕ್ಯ, ಮೂರನೇದು ಮಿಶ್ರ ವಾಕ್ಯ. ಗಮನ ಹರಿಸಬೇಕು. ಇಲ್ಲಿಂದ ಕೂಡ ಒಂದು ಕ್ವಶನನ್ನು 10th ತೆಗಿತಾರೆ. ಹಾಗಾಗಿ ಇಲ್ಲಿ ಅದಕ್ಕಾಗಿ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಪಾರ್ಟ್ ಇದು, ಮುಖ್ಯವಾದಂತಹ ಅಂಶ ಇದು. ನೋಡಿ, ಇಲ್ಲಿ ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ. ವಾಕ್ಯಗಳಲ್ಲಿ 3 ವಿಧಗಳು, 3 ಪ್ರಕಾರಗಳು, 3 ವಿಧಗಳು. ಒಂದನೇ ವಾಕ್ಯ ಸಾಮಾನ್ಯ ವಾಕ್ಯ. ಹಾಗೆ ಎರಡನೇ ವಾಕ್ಯ ಅಲ್ಲಿ ಮುಖ್ಯವಾಗಿ ಸಂಯೋಜಿತ ವಾಕ್ಯ. ಕೆಲವರು ಉಚ್ಚಾರ ಹೀಗೆ ಕೂಡ ಸಂಯೋಜಿತ ಅಂತೇಳಿ ಕರೀತಾರೆ, ಸಂಯೋಜಿತ ವಾಕ್ಯ. ಹಾಗೆ ಮೂರನೇದು ಮಿಶ್ರ ವಾಕ್ಯ, ಮಿಶ್ರ ವಾಕ್ಯ. 3 ವಾಕ್ಯಗಳು: ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ. ಏನು ಒಂದು ವಾಕ್ಯ ಅಂತ ಹೇಳಿದ್ರೆ ಮುಗ್ದೋಯ್ತು ಅಲ್ಲ, ಅದರಲ್ಲಿ ವಾಕ್ಯಗಳು ಕೂಡುವಾಗ ಅದರಲ್ಲಿ ಸಾಮಾನ್ಯವಾಗಿ ಕೆಲವು ನಿಯಮಗಳಿರ್ತವೆ. ಅದನ್ನು ಆಧರಿಸಿ 3 ಪ್ರಕಾರಗಳನ್ನಾಗಿ ಮಾಡಿದ್ದಾರೆ. ನೋಡಿ, ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ. ಇದರಲ್ಲಿ ಒಂದೊಂದನ್ನೇ ನಾವು ತಿಳ್ಕೊಳ್ತಾ ಹೋಗುವ. ಮೊದಲನೇದಾಗಿ ಸಾಮಾನ್ಯ ವಾಕ್ಯದ ಬಗ್ಗೆ ತಿಳ್ಕೊಳ್ಳುವ. ಸಾಮಾನ್ಯ ವಾಕ್ಯ ಅಂತ ಹೇಳಿದರೆ ಏನು? ನೋಡಿ, ಕೆಲವು ಉದಾಹರಣೆಗಳನ್ನು ಹೇಳ್ತೇನೆ ನಾನು. ನೋಡಿ, ಕಾನಾ ದೇಶವು ಮಲೇರಿಯಾದ ತವರೂರಾಗಿತ್ತು. ಕಾನಾ ದೇಶದಲ್ಲಿ ವಿಶ್ವೇಶ್ವರಯ್ಯನವರು ಮಲೇರಿಯಾ ಬೇನೆಯಿಂದ ಬಳಲಿದರು.
ನೋಡಿ, ಕಾನಾ ದೇಶವು ಮಲೇರಿಯಾದ ತವರೂರಾಗಿತ್ತು. ಕಾನಾ ದೇಶದಲ್ಲಿ ಅಲ್ಲಿ ವಿಶ್ವೇಶ್ವರಯ್ಯ ಇದ್ದರು. ಮಲೇರಿಯಾ ಬೇನೆಯಿಂದ ಬೇನೆ ಅಂತ ಹೇಳಿದ್ರೆ ಕಾಯಿಲೆಯಿಂದ ಬಳಲಿದರು. ಅದರಿಂದ ಅವರು ಕಷ್ಟಪಟ್ಟರು. ವಿಶ್ವೇಶ್ವರಯ್ಯನವರು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ವರ್ಗಕ್ಕೆ ಅರ್ಜಿ ಹಾಕಿದರು. ಕಾನಾ ದೇಶದಲ್ಲಿ ಮಲೇರಿಯಾ ಇತ್ತು, ಹಾಗಾಗಿ ಅಲ್ಲಿ ಮಲೇರಿಯಾ ಬೇನೆಯಿಂದ ವಿಶ್ವೇಶ್ವರಯ್ಯನವರು ಬಳಲಿದ್ರು. ವಿಶ್ವೇಶ್ವರಯ್ಯನವರು ದೇಹದ ಆರೋಗ್ಯ ಕಾಪಾಡಲಿಕ್ಕೋಸ್ಕರವಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದಾಗಿ ಅವರು ಅಲ್ಲಿಂದ ವರ್ಗಕ್ಕೆ ಅರ್ಜಿ ಹಾಕಿದರು, ಬೇರೆ ಕಡೆಗೆ ಟ್ರಾನ್ಸ್ಫರಿಗೆ ಅರ್ಜಿ ಹಾಕಿದರು. ಹಾಗೆ ಅವ್ರನ್ನ ವರ್ಗ ಮಾಡಲಾಯಿತು. ಇಲ್ಲಿಗೆ ವಿಶ್ವೇಶ್ವರಯ್ಯನವರನ್ನು ರಸ್ತೆ ಮತ್ತು ಕಟ್ಟಡಗಳ ಮೇಲ್ವಿಚಾರಣೆ ವಿಭಾಗಕ್ಕೆ ವರ್ಗ ಮಾಡಲಾಯಿತು. 4 ವಾಕ್ಯ ಹೇಳಿದೆ. ಮೊದಲನೇ ವಾಕ್ಯ, ಕಾನಾ ದೇಶವು ಮಲೇರಿಯಾದ ತವರೂರಾಗಿತ್ತು. ಇನ್ನೊಂದು ವಾಕ್ಯ, ಕಾನಾ ದೇಶದಲ್ಲಿ ವಿಶ್ವೇಶ್ವರಯ್ಯನವರು ಮಲೇರಿಯಾ ಕಾಯಿಲೆಯಿಂದ ಬೇನೆಯಿಂದ ಬಳಲಿದರು. 3ನೇ ವಾಕ್ಯ, ವಿಶ್ವೇಶ್ವರಯ್ಯನವರು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ವರ್ಗಕ್ಕೆ ಅರ್ಜಿ ಹಾಕಿದರು, ವರ್ಗ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಅರ್ಜಿ ಹಾಕಿದರು. 4ನೇ ವಾಕ್ಯ, ವಿಶ್ವೇಶ್ವರಯ್ಯನವರನ್ನು ರಸ್ತೆ ಮತ್ತು ಕಟ್ಟಡಗಳ ಮೇಲ್ವಿಚಾರಣೆಯ ವಿಭಾಗಕ್ಕೆ ವರ್ಗ ಮಾಡಲಾಯಿತು. 4 ವಾಕ್ಯಗಳ ಬಗ್ಗೆ ಹೇಳಿದೆ. ನೋಡಿ, ಈ 4 ವಾಕ್ಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಹೇಳುವುದಾದರೆ, ಸಾಮಾನ್ಯ ವಾಕ್ಯ ಅಂತ ಹೇಳಿದರೆ ಏನು ಅಂತ ಹೇಳುವುದಾದರೆ, ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯಗಳೇ ಸಾಮಾನ್ಯ ವಾಕ್ಯ ಎನಿಸುತ್ತದೆ. ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ಯಾವುದೂ ಅದರ ಜೊತೆಗೆ ಸಂಬಂಧ ಇಲ್ಲ, ಸ್ವತಂತ್ರವಾಗಿರುವ ವಾಕ್ಯಗಳೇ ಸಾಮಾನ್ಯ ವಾಕ್ಯ. ಸಾಮಾನ್ಯ ವಾಕ್ಯ ಯಾವುದೇ ರೀತಿಯಾಗಿ ಏನಿಲ್ಲ, ಆ ವಾಕ್ಯದ ಮೇಲೆ ಯಾವುದೇ ವಾಕ್ಯದ ಜೊತೆ ಪರಸ್ಪರ ಜೋಡಣೆ ಇಲ್ಲ, ಸಾಮಾನ್ಯವಾಗಿದೆ. ಈಗ ಕಾನಾ ದೇಶವು ಮಲೇರಿಯಾದಿಂದ ಬಳಲುತ್ತಿತ್ತು ಅಂತೇಳಿ ಇರಬಹುದು, ಅಥವಾ ಕಾನಾ ದೇಶ ಮಲೇರಿಯಾದ ತವರೂರಾಗಿತ್ತು. ಒಂದು ಉದಾಹರಣೆ ಬರೀತೇನೆ. ಮಲೇರಿಯಾದ ತವರೂರು, ಅಲ್ಲಿ ಯಾವಾಗಲೂ ಮಲೇರಿಯಾ ಇತ್ತು ಎಂಬುದನ್ನು ಹೇಳ್ತಾ ಇದ್ದಾರೆ. ಹಾಗೆ ಅಲ್ಲಿ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯಾದಂಥ ವಾಕ್ಯಗಳು ಬರಬಹುದು. ನೋಡಿ, ಇಲ್ಲಿ ಸಾಮಾನ್ಯ ವಾಕ್ಯದಲ್ಲಿ ಒಂದು ಕ್ರಿಯಾಪದ ಮಾತ್ರ ಇರಬೇಕು. ಗಮನ ಹರಿಸಬೇಕಿಲ್ಲಿ, ಮುಂದೆ ಬೇರೆ ಬೇರೆ ಹೇಳುವಾಗ ಮತ್ತು ಗೊಂದಲ ಆಗ್ತದೆ. ನೋಡಿ, ಇಲ್ಲಿ ಕಾನಾ ದೇಶವು ಮಲೇರಿಯಾದ ತವರೂರಾಗಿತ್ತು. ನೋಡಿ, ಇಲ್ಲಿ ವಿಶೇಷವಾಗಿ ಒಂದು ಕ್ರಿಯಾಪದವನ್ನು ನಾವು ಕಾಣ್ತೇವೆ. ನೋಡಿ, ಅದೇ ರೀತಿಯಾಗಿ ಕಾನಾ ದೇಶದಲ್ಲಿ ವಿಶ್ವೇಶ್ವರಯ್ಯನವರು ಮಲೇರಿಯಾದ ಬೇನೆಯಿಂದ ಬಳಲಿದರು ಎನ್ನುವಂಥದ್ದು ಒಂದೇ ಕ್ರಿಯಾಪದ ಇದೆ. ಅದಕ್ಕಾಗಿ ವಿಶ್ವೇಶ್ವರಯ್ಯನವರು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ವರ್ಗಕ್ಕೆ ಅರ್ಜಿ ಹಾಕಿದರು ಒಂದು ಕ್ರಿಯಾಪದ ಇದೆ ಅಲ್ವಾ. ವಿಶ್ವೇಶ್ವರಯ್ಯನವರನ್ನು ರಸ್ತೆ ಮತ್ತು ಕಟ್ಟಡಗಳ ಮೇಲ್ವಿಚಾರಣೆಗ ವಿಭಾಗಕ್ಕೆ ವರ್ಗ ಮಾಡಿದರು ಎನ್ನುವುದು ಒಂದು ಕ್ರಿಯಾಪದ ಇದೆ. ಹಾಗಾಗಿ ಗಮನಿಸಬೇಕು, ಇಲ್ಲಿ ಸಾಮಾನ್ಯ ವಾಕ್ಯದಲ್ಲಿ ಒಂದು ಕ್ರಿಯಾಪದ ಮಾತ್ರ ಇರಬೇಕು. ಕೆಲವು ಕಡೆಗಳಲ್ಲಿ ಕೆಲವು ಸಾಪೇಕ್ಷ ಕ್ರಿಯಾಪದಗಳು ಅಲ್ಲಿ ಬರಬಹುದು. ಈಗ ಉದಾಹರಣೆಗೆ ಸಾಪೇಕ್ಷ ಕ್ರಿಯಾಪದಕ್ಕೆ ಉದಾಹರಣೆ ಕೊಡ್ತೇನೆ ನಾನು. ಕಾನಾ ದೇಶವು ಮಲೇರಿಯಾದಿಂದ ಕೂಡಿ ವಿಶ್ವೇಶ್ವರಯ್ಯನವರು ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾಡಿ ಅವರು ಅಲ್ಲಿಂದ ವರ್ಗ ಮಾಡಿತು. ಈ ರೀತಿಯಾಗಿ ಕೂಡಿ, ಅದೇ ರೀತಿಯಾಗಿ ಮಾಡಿ, ಲಾಸ್ಟಿಗೆ ಕೊನೆಯದಾಗಿ ಬಂತು ಮಾಡಿತು ಎನ್ನುವುದು ಅಲ್ವಾ. ನೋಡಿ, ಕೂಡಿ ಮಾಡಿ ಎಂದು ಸಾಪೇಕ್ಷ ಕ್ರಿಯಾಪದ. ಹೀಗೆ ಎಲ್ಲಾದರೂ ಬಂದರೆ ತೊಂದರೆ ಇಲ್ಲ, ಆದರೆ ಕ್ರಿಯಾಪದ ಒಂದೇ ಇರ್ತದೆ. ಸಾಪೇಕ್ಷ ಕ್ರಿಯಾಪದ ಬಂದರೆ ತೊಂದರೆ ಇಲ್ಲ, ಆದರೆ ಕ್ರಿಯಾಪದ ಒಂದೇ ಇರ್ತದೆ. ಹಾಗಾಗಿ ಇಲ್ಲಿ ಒಂದು ಕ್ರಿಯಾಪದವನ್ನು ಹೊಂದಿರುವಂಥದ್ದನ್ನು ನಾವು ಏನಂತ ಕರಿತೇವೆ? ಸಾಮಾನ್ಯ ವಾಕ್ಯ ಅಂತೇಳಿ ಕರಿತೇವೆ. ಇನ್ನೊಂದು ವಾಕ್ಯ ಬರೀತೇನೆ, ನಿಮಗೆ ಗೊಂದಲ ಆಗಬಾರ್ದು ಅಂತೇಳಿ. ಕಾನಾ ದೇಶದಲ್ಲಿ ವಿಶ್ವೇಶ್ವರಯ್ಯನವರು ಮಲೇರಿಯಾ ಬೇನೆಯಿಂದ ಬಳಲಿದರು. ಕಾನಾ ದೇಶದಲ್ಲಿ ಇದು ಒಂದೇ ಇಂದ ವಾಕ್ಯ ಇದು. ಹಾಗಾಗಿ ಕಾನಾ ದೇಶದಲ್ಲಿ ವಿಶ್ವೇಶ್ವರಯ್ಯ
ಇಲ್ಲಿ ಕಾನಾ ದೇಶದಲ್ಲಿ ವಿಶ್ವೇಶ್ವರಯ್ಯ ಮಲೇರಿಯಾದಿಂದ ಬಳಲಿದರು. ಅಂದರೆ ಆ ಬೇನೆ ಬಂತು ಅವರಿಗೆ ಅಂತೇಳಿ ಅಲ್ವಾ. ನೋಡಿ ಇಲ್ಲಿ ಆ ಮಲೇರಿಯಾ ಬೇನೆಯಿಂದ ಬಳಲಿದರು. ಮಲೇರಿಯಾ ಬೇನೆಯಿಂದ ಬಳಲಿದರು. ನೋಡಿ ಇಲ್ಲಿ ಕಾನಾ ದೇಶದಲ್ಲಿ ವಿಶ್ವೇಶ್ವರಯ್ಯ ಮಲೇರಿಯಾ ಬೇನೆಯಿಂದ ಬಳಲಿದರು ಎನ್ನುವಂಥ ಪದ ಏನಿದೆ, ವಾಕ್ಯ ಏನಿದೆ, ಬಳಲಿದರು ಎನ್ನುವುದು ಒಂದು ಕ್ರಿಯಾಪದ ಇದೆ. ಹಾಗಾಗಿ ಇದನ್ನು ನಾವೇನಂತ ಕರಿತೇವೆ, ಸಾಮಾನ್ಯ ವಾಕ್ಯಗಳು ಅಂತೇಳಿ ಕರಿತೇವೆ. ಕೆಲವು ಸಾರಿ ನಾನು ಹೇಳಿದ ಹಾಗೆ ಕಾನಾ ದೇಶವು ಮಲೇರಿಯಾದಿಂದ ಕೂಡಿ ವಿಶ್ವೇಶ್ವರಯ್ಯನವರು ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡಿ ಅವರು ಅಲ್ಲಿಂದ ವರ್ಗಾವಣೆ ಮಾಡಿದರು. ಈ ರೀತಿಯಾಗಿ ಬಂದರೆ ಸಾಪೇಕ್ಷ ಕ್ರಿಯಾಪದಗಳು ಕೆಲವೊಮ್ಮೆ ಬರಬಹುದು. ಮುಂದೆ ನಾವು ಸಂಯೋಜಿತ ವಾಕ್ಯ ಅಂತ ಹೇಳಿದರೆ ಏನು ಅಂತ ತಿಳ್ಕೊಳ್ಳುವ. ಸಂಯೋಜಿತ ವಾಕ್ಯ ಅಂತೇಳಿ ಕರಿತೇವೆ. ಈ ಸಂಯೋಜಿತ ವಾಕ್ಯ ಅಂತ ಹೇಳಿದರೆ ನಾನೀಗ ಇದೇ ವಾಕ್ಯವನ್ನು ತಗೊಂಡು ಸಂಯೋಜಿತ ವಾಕ್ಯವನ್ನು ಮಾಡ್ಬೋದು. ಹೇಗೆ? ಕಾನಾ ದೇಶವು ಮಲೇರಿಯಾದ ತವರೂರೆನಿಸಿತ್ತು, ಅರ್ಧ ವಿರಾಮ ಹಾಕ್ಕೊಂಡು, ಆದ್ದರಿಂದ ವಿಶ್ವೇಶ್ವರಯ್ಯನವರು ಅಲ್ಲಿ ಮಲೇರಿಯಾದಿಂದ ಬಳಲಬೇಕಾಯಿತು. ಈ ಕಾರಣದಿಂದಲೇ ಅವರು ಅಲ್ಲಿಂದ ವರ್ಗ ಮಾಡಿಸಿಕೊಂಡರು. ಕೆಲವು ಸಾರಿ ಅರ್ಧ ವಿರಾಮಗಳು ಬರ್ತವೆ ಅಲ್ವಾ. ಈ ಕಾರಣದಿಂದಲೇ ಅವರು ಅಲ್ಲಿಂದ ವರ್ಗ ಮಾಡಿಸಿಕೊಂಡರು. ಇಲ್ಲಿ 3 ರೀತಿಯಾದಂತಹ ವಾಕ್ಯ ಸಮೂಹಗಳಿವೆ, ಬೇರೆ ಬೇರೆ ವಾಕ್ಯಗಳಿವೆ. ಆದರೆ ಈ ವಾಕ್ಯಗಳು ಒಂದಕ್ಕೊಂದು ಸಂಯೋಜನೆಗೊಂಡು ಒಂದು ಪೂರ್ಣವಾದಂಥ ಅರ್ಥವಾಗುವಂಥ ಪೂರ್ಣಾರ್ಥವನ್ನು ಕೊಡುವಂಥ ವಾಕ್ಯವಾಗಿದೆ. ಕಾನಾ ದೇಶವು ಮಲೇರಿಯಾದ ತವರೂರೆನಿಸಿತ್ತು, ಆದ್ದರಿಂದ ವಿಶ್ವೇಶ್ವರಯ್ಯನವರು ಅಲ್ಲಿಂದ ಏನು ಮಾಡಿದರು, ಅಲ್ಲಿ ಮಲೇರಿಯಾದಿಂದ ಬಳಲಬೇಕಾಯಿತು. ಆ ಕಾರಣದಿಂದಲೇ ಅವರು ಅಲ್ಲಿಂದ ವರ್ಗ ಮಾಡಿಸಿಕೊಂಡರು. 3 ವಾಕ್ಯ, ಅಲ್ಲಿ ಬೇರೆ ಬೇರೆ ವಾಕ್ಯ ಇತ್ತು ಅಲ್ವಾ. ಇಲ್ಲಿ 3 ವಾಕ್ಯನ ಒಟ್ಟಿಗೆ ಸೇರಿಸಿ ಮಾಡಿದ್ದಾರೆ. ಹೀಗೆ ಬಂದರೆ ಹೀಗೆ ಆದರೆ ಆ ವಾಕ್ಯಗಳಿಗೆ ಏನು ಮಾಡ್ತೇವೆ ನಾವು, ಸಂಬಂಧ ಕಲ್ಪಿಸ್ತೇವಲ್ವಾ. ಹಾಗೆ ಆ ಸಂಬಂಧ ಕಲ್ಪಿಸಿ ಆಗುವಂಥ ಅದು ಆ ವಾಕ್ಯ ಎನ್ನುವುದು ಪೂರ್ಣಾರ್ಥವನ್ನು ಕೊಡುತ್ತದೆ. ಈ ರೀತಿಯಾಗಿ ಪೂರ್ಣಾರ್ಥ ಕೊಡುವಂತಹ ವಾಕ್ಯವನ್ನು, ಪೂರ್ಣಾರ್ಥ ಕೊಡುವ ಹಾಗೆ ಇದ್ದರೆ ಅಂತಹ ವಾಕ್ಯವನ್ನು ನಾವು ಸಂಯೋಜಿತ ವಾಕ್ಯ ಅಂಥೇಳಿ ಕರಿತೇವೆ. ಹಾಗಾದರೆ ಅದರ ವ್ಯಾಖ್ಯಾನ ಕೊಡ್ತೇನೆ ನಾನು. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಅಂಥೇಳಿ ಅನಿಸ್ತದೆ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯವನ್ನು ಕೊಡುವಂತಹ ವಾಕ್ಯವನ್ನು ನಾವು ಸಂಯೋಜಿತ ವಾಕ್ಯ ಅಂತೇಳಿ ಕರೀತೇವೆ. ಈಗ ಉದಾಹರಣೆ ಮೂಲಕ ಅದನ್ನು ವ್ಯಾಖ್ಯಾನ ಕೊಡ್ತೇನೆ. ಕಾನಾ ದೇಶವು ಮಲೇರಿಯಾದ ತವರೂರೆನಿಸಿತ್ತು. ಹಾಗೆ ಆದ್ದರಿಂದ ಅರ್ಧ ವಿರಾಮ ಹಾಕಿದೆ. ಆದ್ದರಿಂದ ವಿಶ್ವೇಶ್ವರಯ್ಯನವರು ಮಲೇರಿಯಾದಿಂದ ಬಳಲಬೇಕಾಯಿತು. ಈ ಕಾರಣದಿಂದಲೇ ಅವರು ಅಲ್ಲಿಂದ ವರ್ಗ ಮಾಡಿಸಿಕೊಂಡರು. ಈ ಕಾರಣದಿಂದಲೇ ಅವರು ಅಲ್ಲಿಂದ ವರ್ಗ ಮಾಡಿಸಿಕೊಂಡರು. ಹೀಗೆ ನೋಡಿ, ವಾಕ್ಯ ಇಲ್ಲಿ ಪೂರ್ತಿ ಆಯಿತು. ಇಲ್ಲಿ ತವರೂರೆನಿಸಿತು, ಆದ್ದರಿಂದ, ಈ ಕಾರಣದಿಂದ, ಈ ರೀತಿಯಾಗಿ ಒಂದು ವಾಕ್ಯವನ್ನು ಏನು ಮಾಡ್ತದೆ, ಅದು ಪರಸ್ಪರ ಸೇರುವ ಹಾಗೆ ಮಾಡ್ತದೆ. ಹೀಗೆ ಪರಸ್ಪರ ಸೇರಿಸಿ ಈ 3 ವಾಕ್ಯಗಳು ಒಟ್ಟು ಸೇರಿ ಏನಾಯಿತು, ಒಂದು ವಾಕ್ಯ ಆಯಿತು.
ಈ ಮೂಲಕವಾಗಿ ಪೂರ್ಣಾರ್ಥವನ್ನು ಕೊಡ್ತದೆ. ಹಾಗಾದರೆ ವ್ಯಾಖ್ಯೆ ಮೂಲಕ ತಿಳ್ಕೊಳ್ಳುವ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ, ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ, ಒಂದು ವಾಕ್ಯಗಳಾಗಿದ್ದರೆ ಪೂರ್ಣಾಭಿಪ್ರಾಯದ ವಾಕ್ಯಗಳಾಗಿದ್ದರೆ ಅದು ಸಂಯೋಜಿತ ವಾಕ್ಯ. ಈ ರೀತಿಯಾಗಿ ಸಂಯೋಜಿತ ವಾಕ್ಯ ಅಂತೇಳಿ ತಿಳ್ಕೊಂಡ್ರಿ. ಹಾಗಾದರೆ ಮಿಶ್ರವಾಕ್ಯ ಅಂತೇಳಿ ಏನು ಅಂತ ತಿಳ್ಕೊಳ್ಳುವ. ಈಗ ಒಂದು ಉದಾಹರಣೆಯಾಗಿ ತಿಳ್ಕೊಳ್ಳುವ. ಮಿಶ್ರವಾಕ್ಯ, ಮೂರನೇದು ಮಿಶ್ರವಾಕ್ಯ. ಇಲ್ಲಿ ಉದಾಹರಣೆಯಾಗಿ, ನಮ್ಮ ಪರೀಕ್ಷೆ ಮುಗಿಯಿತೆಂದು ತಂದೆಗೆ ಮಗ ತಿಳಿಸಿದನು. ನಮ್ಮ ಪರೀಕ್ಷೆ ಮುಗಿಯಿತೆಂದು ತಂದೆಗೆ ಮಗನು ತಿಳಿಸಿದನು. ಇಲ್ಲಿ ನಮ್ಮ ಪರೀಕ್ಷೆ ಮುಗಿಯಿತೆಂದು ತಂದೆಗೆ ಮಗನು ತಿಳಿಸಿದನು. ಇಲ್ಲಿ ತಿಳಿಸಿದನು ಎನ್ನುವುದು ಪ್ರಧಾನ ಕ್ರಿಯಾಪದವಾಗಿದೆ. ನೋಡಿ, ನಮ್ಮ ಪರೀಕ್ಷೆ ಮುಗಿಯಿತು, ಇದೊಂದು ಉಪವಾಕ್ಯ ಅನ್ನಿಸ್ತದೆ. ತಿಳಿಸಿದನು ಎನ್ನುವುದು ಏನಾಯ್ತಿದು? ಕ್ರಿಯಾಪದ. ಇಲ್ಲಿ ಮುಖ್ಯವಾಗಿ ಕ್ರಿಯಾಪದವು ಕರ್ಮಪದವಾಯಿತು. ನೋಡಿ, ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಶಂಕರನಿಗೆ ವಿದ್ಯಾರ್ಥಿ ವೇತನ ಸಿಕ್ಕಿತೆಂದು ಅವನಿಂದಲೇ ಕೇಳಿ ತಿಳಿದೆನು. ಶಂಕರನಿಗೆ ವಿದ್ಯಾರ್ಥಿ ವೇತನ ಸಿಕ್ಕಿತೆಂದು ಅಥವಾ ಸಿಕ್ಕಿತೆಂಬುದು ಸಿಕ್ಕಿತೆಂಬುದನ್ನು ಅವನಿಂದಲೇ ಕೇಳಿ ತಿಳಿದೆನು. ನೋಡಿ, ಇಲ್ಲಿಯೂ ಕೂಡ ಗಮನಿಸಬೇಕು. ಅವನಿಂದಲೇ ಕೇಳಿದೆನು ಅಥವಾ ತಿಳಿದೆನು ಎನ್ನುವಂಥದ್ದಿದೆ ಅಲ್ವಾ. ನೋಡಿ, ಇಲ್ಲಿ ಏನು ಅಂತ ಹೇಳಿದರೆ, ತಿಳಿದೆನು ಎನ್ನುವುದು ಪ್ರಧಾನ ಕ್ರಿಯಾಪದವಾಗಿದೆ. ಶಂಕರನಿಗೆ ವಿದ್ಯಾರ್ಥಿ ವೇತನ ಸಿಕ್ಕಿತೆಂಬುದು ಏನು? ಅಧೀನ ವಾಕ್ಯವಾಗಿದೆ. ಈ ರೀತಿಯಾಗಿ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವನ್ನು ನಾವು ಮಿಶ್ರ ವಾಕ್ಯ ಅಂತೇಳಿ ಕರೀತೇವೆ. ಇದು ಪ್ರಧಾನ ವಾಕ್ಯ, ಏನು ತಂದೆಗೆ ಮಗ ತಿಳಿಸಿದನು ಎಂದು ಪ್ರಧಾನ ವಾಕ್ಯ, ಅವನಿಂದಲೇ ಕೇಳಿ ತಿಳಿದೆ ಎನ್ನುವುದು ಪ್ರಧಾನ ವಾಕ್ಯ. ಇವೆರಡು ಏನಿದು? ಅಧೀನ ವಾಕ್ಯ. ಇದು ಅಧೀನ ವಾಕ್ಯ. ಈ ರೀತಿಯಾಗಿ ಒಂದು ಅಥವಾ ಇಷ್ಟೇ ಅಲ್ಲ, ಇದೀಗ ನಾನು ಎರಡು ವಾಕ್ಯದ ಮಾತ್ರ ಕೊಟ್ಟಿದ್ದೇನೆ ಅಲ್ವಾ. 3 ವಾಕ್ಯ ಇರ್ಬೋದು, 4 ವಾಕ್ಯ ಬರಬಹುದು. ಆ ರೀತಿಯಾಗಿ ಬಂದಾಗ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವನ್ನು ನಾವು ಮಿಶ್ರ ವಾಕ್ಯ ಎನ್ನುತ್ತೇವೆ. ಒಂದು ಅಥವಾ ಅನೇಕ ವಾಕ್ಯಗಳು, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ಅಥವಾ ಅಂತ ವಾಕ್ಯವನ್ನು ಎಂತ ಕರಿತೇವೆ? ಮಿಶ್ರವಾಕ್ಯ ಎನ್ನುತ್ತಾರೆ. ಮಿಶ್ರವಾಕ್ಯ ಎನ್ನುತ್ತಾರೆ.
ಮಿಶ್ರವಾಕ್ಯ ಎನ್ನುತ್ತಾರೆ. ಇನ್ನೊಂದು ಉದಾಹರಣೆ ಕೊಡ್ತೇನೆ ನಾನು. ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಿಲ್ಲವೆಂಬ ವಿಷಯ ತಿಳಿದಾಗ ಬಹುವಾಗಿ ಮರುಗಿದರು. ಇಲ್ಲಿ 2 ವಾಕ್ಯ ಇದೆ ಅಲ್ವಾ. ಬಹುವಾಗಿ ಮರುಗಿದರು ಎನ್ನುವಂಥದ್ದು ಪ್ರಧಾನ ವಾಕ್ಯ. ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆ ಸ್ಥಾಪಿಸಬೇಕೆನ್ನುವುದು ವಿಶ್ವೇಶ್ವರಯ್ಯ ನಿರ್ಧರಿಸಿದರು ಎನ್ನುವುದು ಅಧೀನ ವಾಕ್ಯ. ಇನ್ನೊಂದು ಅಧೀನ ವಾಕ್ಯ ಅಂತ ಹೇಳಿದರೆ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲ ಎಂಬುದು ಅಧೀನ ವಾಕ್ಯ ಅಂತೇಳಿ ಅನಿಸ್ತವೆ. ನೋಡಿ, ಈ ರೀತಿಯಾಗಿ ಒಂದು ಬರ್ಕೊಳ್ಳಬೇಕಾದ್ರೆ ಏನಾದರೂ ಮಾಡಿ, ಉದಾಹರಣೆ, ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆ ಸ್ಥಾಪಿಸಲು ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯ ನಿರ್ಧರಿಸಿದರಾದರೂ ಅದಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲ ಎಂದು ಮರುಗಿದರು. ನೋಡಿ, ಇಲ್ಲಿ 3 ವಾಕ್ಯಗಳನ್ನು ಕಾಣ್ತೇವೆ ನಾವು. ಅಪ್ಪಣೆ ದೊರೆಯಲಿಲ್ಲ ಎಂದು ತಿಳಿದಾಗ ಅವರು ಬಹುವಾಗಿ ಮರುಗಿದರು. ನೋಡಿ, ಇಲ್ಲಿ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆ ಸ್ಥಾಪಿಸಲು ವಿಶ್ವೇಶ್ವರಯ್ಯ ಏನು ಮಾಡಿದರು, ನಿರ್ಧರಿಸಿದರು. ಆದರೆ ಅದಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲ ಎನ್ನುವುದು 2 ವಾಕ್ಯ. ಬಹುವಾಗಿ ಮರುಗಿದರು ಎನ್ನುವುದು ಪ್ರಧಾನ ವಾಕ್ಯ. 2 ಅಧೀನ ವಾಕ್ಯಗಳು. ಏನಾದರೂ ಮಾಡಿ ಮೋಟಾರು ಕಾರ್ಖಾನೆ ಸ್ಥಾಪಿಸಬೇಕು ಎನ್ನುವುದು ನಿರ್ಧರಿಸಿರುವಂಥದ್ದು. ಇನ್ನೊಂದು ಬ್ರಿಟಿಷ್ ಸರ್ಕಾರ ಅದಕ್ಕೆ ಅಪ್ಪಣೆ ಕೊಡದೇ ಇರುವಂಥದ್ದು. 2 ವಾಕ್ಯ ಇವೆ. ಅದಕ್ಕೆ ಬಹುವಾಗಿ ಮರುಗಿದರು ಎನ್ನುವುದು ಪ್ರಧಾನ ವಾಕ್ಯವಾಗಿದೆ. ಈ ಪ್ರಧಾನ ವಾಕ್ಯಕ್ಕೆ ಇವೆರಡು ಅಧೀನ ವಾಕ್ಯಗಳಾಗಿವೆ. ಹೀಗೆ ಈ ಪ್ರಧಾನ ವಾಕ್ಯಗಳೇ ಅಧೀನ ವಾಕ್ಯಗಳಾಗಿರುವಂಥದ್ದು ಏನು, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ವಾಕ್ಯವಾಗಿದ್ದರೆ ಅದನ್ನು ನಾವೇನಂತ ಕರಿತೇವೆ, ಮಿಶ್ರವಾಕ್ಯ ಅಂತೇಳಿ ಕರಿತೇವೆ. ನಾವಿಷ್ಟ ತನಕ ವಾಕ್ಯ ಅಂತೇಳಿದ್ರೆ ಏನು, ವಾಕ್ಯದಲ್ಲಿರ್ತಕ್ಕಂಥ 3 ವಿಧಗಳು, ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರವಾಕ್ಯ, ಈ 3 ವಿಧಗಳ ಬಗ್ಗೆ ವಿಶೇಷವಾಗಿ ತಿಳ್ಕೊಂಡ್ವಿ. ಹಾಗೆಯೇ ಇವುಗಳು ಯಾವ ರೀತಿ ಆಗ್ತವೆ ಎಂಬುದನ್ನು ತಿಳ್ಕೊಂಡ್ವಿ, ಉದಾಹರಣೆ ಮೂಲಕ ತಿಳ್ಕೊಂಡ್ವಿ. ಹಾಗೆ ಮುಂದಿನ ತರಗತಿ ಇನ್ನೂ ಹೆಚ್ಚಿನ ವ್ಯಾಕರಣಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುವ. ನಮಸ್ಕಾರ.